90s ಕಿಡ್ಸ್ಗೆ ಹಾಗೆ ಅದಕ್ಕಿಂತ ಹಿಂದೆ ಹುಡ್ದವ್ರಿಗೆ ನಿಜವಾಗ್ಲೂ ಒಂದು ಕ್ಷಣನಾದ್ರೂ ನಿಮ್ ಸ್ಕೂಲ್ನ ನೆನಪಿಸುವಂತಹ ಚಿತ್ರ. ಹಾಗೆ ಬಳ್ಳಾರಿಯಲ್ಲಿ ಕಂಪ್ಲೀಟ್ ಆಗಿ ಶೂಟ್ ಆಗಿರುವಂತ ಮೊಟ್ಟ ಮೊದಲನೇ ಚಿತ್ರ. ಎಸ್, ನಾನು ಇವತ್ತು ಮಾತಾಡ್ತಾ ಇರೋದು ಅಮರ ಪ್ರೇಮಿ ಅರುಣ್ ಚಿತ್ರದ ಬಗ್ಗೆ. ನಿಜವಾಗ್ಲೂ ಹೆಸರೇ ಎಷ್ಟು ವಿಭಿನ್ನವಾಗಿದೆ ಅಲ್ವಾ. ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ, ನಾನು ಸಿನಿಮಾಗ್ ಹೋಗ್ಬೇಕಾದ್ರೆ ಯಾವ್ದಪ್ಪ ಇದು ಟೈಟಲ್ ಈ ತರ ಇದೆ, ಅಮರ ಪ್ರೇಮಿ ಅರುಣ್ ಅಂತೆ ಅಂತ ಅನ್ಕೊಂಡು, ನಂಗೆ ಸ್ವಲ್ಪ ಈ ತರ ಟೈಟ್ಲ್ ಎಲ್ಲ ಬಂದಾಗ ಲೈಟ್ ಆಗಿ ಒಂದು ಫೀಲ್ ಆಗುತ್ತೆ. ತುಂಬಾ ಓಲ್ಡ್ ತರ ಇದೆಯಲ್ಲ ಟೈಟಲ್, ಏನೋ ಮಿಸ್ ಹೊಡಿತಾ ಇದೆ ಇಲ್ಲಿ ಅಂತ. ಜೊತೆಗೆ ನಾನು ಇನ್ನೊಂದು ಅಭ್ಯಾಸ ಏನಂದ್ರೆ, ನಾನು ಸಿನಿಮಾಗ್ ಹೋಗಕ್ ಮುಂಚೆ ಮ್ಯಾಕ್ಸಿಮಮ್ ಟೈಮ್ಸ್ 100ಕ್ಕೆ 90ರಿಂದ 95% ಟೈಮ್ಸ್ ನಾನು ಸಿನಿಮಾಗ್ ಹೋಗೋದಕ್ ಮುಂಚೆ ಟ್ರೈಲರ್ಗಳನ್ನ ನೋಡಲ್ಲ. ಯಾವ್ದಾದ್ರು ಇಂಟರ್ವ್ಯೂಸ್ ಮಾಡ್ಬೇಕಂತ ಇದ್ದಾಗ ಅಥವಾ ಯಾವ್ದಾದ್ರು ಟೀಮ್ ಜೊತೆ ಡಿಸ್ಕಷನ್ ಇದ್ದಾಗ ಮಾತ್ರ ಆ ಟ್ರೈಲರ್ನ ನೋಡಿ ಅದ್ರ ಬಗ್ಗೆ ಮಾತಾಡಿರ್ತೀನಿ. ಅದು ಬಿಟ್ರೆ ನಾನ್ ಸಿನಿಮಾಗ್ ಹೋಗ್ಬೇಕಂತ ಟ್ರೈಲರ್ ನೋಡ್ಕೊಂಡು ಟೀಸರ್ ನೋಡ್ಕೊಂಡು ನಿಜವಾಗ್ಲೂ ಹೋಗಲ್ಲ. ಇದ್ರಲ್ಲೂ ನಾನು ಹಾಗೆ ಮಾಡ್ಕೊಂಡಿದ್ದು. ಟ್ರೈಲರ್ ಟೀಸರ್ ನಾನು ನೋಡ್ದಲೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಇನ್ ಮೈ ಮೈಂಡ್ ನಾನು ಜಸ್ಟ್ ಥಿಯೇಟರ್ ಒಳಗೆ ಎಂಟ್ರಿ ಆದೆ. ಅಂಡ್ ಹೋಗ್ತಾ 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 ನನಗೆ ಸಿನಿಮಾ ಎಷ್ಟು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯ್ತಂತ ಅಂದ್ರೆ, ತುಂಬಾನೇ ಇಷ್ಟ ಆಯ್ತು. ಯಾಕೆ ಅಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಕಾರಣಗಳಿದೆ, ಅದನ್ನ ಒಂದೇ ಹೇಳ್ತಾ ಹೋಗ್ತೀನಿ. ಹಾಗೆ ಇದು ನನ್ನ ಪರ್ಸ್ಪೆಕ್ಟಿವ್. ಒಬ್ಬೊಬ್ಬರಿಗೆ ಒಂದೊಂದರ ಫೀಲ್ ಆಗಬಹುದು, ನಂಗೆ ಗೊತ್ತಿಲ್ಲ. ಬಟ್ ನಾನು ಕೂಡ 90s ಕಿಡ್ ಆಗಿರೋದ್ರಿಂದ ನನಗೆ ಈ ಸಿನಿಮಾ ಕನೆಕ್ಟು ಆಯ್ತು. ಹಾಗೆ ತುಂಬಾನೇ ಇಷ್ಟ ಆಯ್ತು. ಎಸ್ಪೆಷಲಿ ಉತ್ತರ ಕರ್ನಾಟಕದ ಭಾಷೆ ನನಗೆ ಒಂಥರ ಇಷ್ಟ. ಹಾಗಾಗಿ ನನಗೆ ಆ ಅಂಶ ಕೂಡ ತುಂಬಾನೇ ಇಷ್ಟ ಆಯ್ತು. ಬಳ್ಳಾರಿ ಕನ್ನಡ ಕೇಳೋದಿಕ್ಕೆ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಪ್ರೀತಿಯಿಂದ ಮಾತಾಡೋದು ಕೂಡ, ಹಾಗೆ ಬೈಯೋದು ಕೂಡ, ಎರಡೂ ಕೂಡ ತುಂಬಾನೇ 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 ಚೆನ್ನಾಗಿತ್ತು ಭಾಷೆ. ಈ ಸಿನಿಮಾ ಮೂಲಕ ಧರ್ಮಣ್ಣ ಕಡೂರ್ ಅವರಿಗೆ ನಾಟಿ ಸ್ಟಾರ್ ಅಂತ ಒಂದು ಟೈಟಲ್ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್ ಫಾರ್ ದಟ್ ಧರ್ಮಣ್ಣ ಅವರೇ. ಇಲ್ಲಿಂದ ಮುಂದೆ ನಿಮ್ಮ ಆ ನಾಟಿ ಹಾಗೆ ನಾಟಿ ಎರಡೂ ಸ್ಟೈಲ್ಗಳು ಕೂಡ ಎಲ್ಲಾ ಸಿನಿಮಾದಲ್ಲೂ ಕಂಟಿನ್ಯೂ ಆಗ್ತಾ ಹೋಗ್ಲಿ. ಬಿಕಾಸ್ ಈ ಸಿನಿಮಾದಲ್ಲಿ ನಾವು ಆ ಅಂಶಗಳನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ತುಂಬಾನೇ ತುಂಬಾನೇ ಚೆನ್ನಾಗಿದೆ. ಒಂದಲ್ಲ ಒಂದು ಕಡೆ ನಿಜವಾಗ್ಲೂ ಅನ್ಸುತ್ತೆ ಹೀರೋಗಿಂತ ಧರ್ಮಣ್ಣನೇ ಹೈಲೈಟ್ ಅಂತ. ಅಷ್ಟು ಚೆನ್ನಾಗಿದೆ ಡೈಲಾಗ್ಸು, ನಕ್ಕು ನಕ್ಕು ಸಾಕಾಗತ್ತೆ. ಅಂಡ್ ಆ ಟೈಮಿಂಗ್ ಇದೆಯಲ್ಲ, ಕಾಮಿಡಿ ಟೈಮಿಂಗ್ ಆಬ್ವಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಈಗಾಗ್ಲೇ ನೀವು ಧರ್ಮಣ್ಣ ಅವರ ನಟನೆಯನ್ನ ನೋಡಿರ್ತೀರಾ, ನೋಡಿ ತುಂಬಾ ಜನ ಇಷ್ಟಪಟ್ಟಿರ್ತೀರಾ. ಹಾಗೆ ಈ ಸಿನಿಮಾದಲ್ಲಿ ನೋಡೋದ್ರಂತೂ ತುಂಬಾನೇ 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 ಇಷ್ಟಪಡ್ತೀರಾ, ಅದಂತೂ ಫಾರ್ ಶ್ಯೂರ್. ಅಂಡ್ ನಮ್ಮ ಕಥೆಗೆ ಬರೋದಾದ್ರೆ, ಈಗ ಒಂದೇನೋ ಚಿಕ್ಕದಾಗಿ ಹೇಳಿ ಮುಗಿಸ್ಬಿಡ್ತೀನಿ, ಕಥೆನ ಜಾಸ್ತಿ ರಿವೀಲ್ ಮಾಡೋದ್ ಬೇಡ. ಈ ಸಿನಿಮಾದ ನಾಯಕ ಅರುಣ್, ಅವನು ಒಬ್ಬ ಮೆಡಿಕಲ್ ರೆಪ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಆದ್ರೆ ಈ ತರ ಒಂದು ಕ್ಯಾರೆಕ್ಟರ್ ಇರೋ ಹುಡುಗರು ಈಗಿನ ಕಾಲದಲ್ಲಿ ಹುಡುಕಿದ್ರೆ 100ಕ್ಕೆ 10% ಸಿಗ್ಬೋದು ಅನ್ಸುತ್ತೆ ಅಷ್ಟೇ. ಅಷ್ಟು ಸೂಕ್ಷ್ಮ ಸ್ವಭಾವದ, ಅಷ್ಟು ಪೊಲೈಟ್ ಆಗಿರೋಂತ, ಅಷ್ಟು ಒಳ್ಳೆ ಬುದ್ಧಿಗಳಿರೋ ಅಂತ ಅಂಡ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರೋಂತಹ ಒಬ್ಬ ಹುಡುಗ ಅಂತ ಗೊತ್ತಾಗತ್ತೆ. ಪೋರ್ಟ್ರೇಟ್ ಆಗಿದೆ. ಇನ್ನು ಇವನಿಗೆ ಒಂದು ಪುಟ್ಟು ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ಹಾಗೆ ಅಜ್ಜಿ. ಹಾಗೆ ಇವನಿಗೊಬ್ಬ ಒಳ್ಳೆ ಸ್ನೇಹಿತ ಇರ್ತಾನೆ. ಒಳ್ಳೆ ಸ್ನೇಹಿತನ ಅಲ್ವಾ ಅಂತ ನೀವು ಸಿನಿಮಾ ನೋಡಿ ಡಿಸೈಡ್ ಮಾಡ್ಬೇಕು. ಆ ಸ್ನೇಹಿತನೇ ಬಳ್ಳಾರಿ ಸೀನಾ. ಈ ಪಾತ್ರವನ್ನ ನಿಭಾಯಿಸಿರೋದು ನಮ್ಮ ಧರ್ಮಣ್ಣ ಕಡೂರ್ ಅವರು. ಇತ್ತೀಚೆಗೆ ಹುಡುಕುದ್ರಂತೂ ಈ ಬಳ್ಳಾರಿ ಸೀನನ ಕ್ಯಾರೆಕ್ಟರ್ ಇರುವಂತ ಹುಡುಗರು ತುಂಬಾನೇ ಜನ ಸಿಗ್ತಾರೆ. ಯಾಕಂದ್ರೆ ಈ ಕ್ಯಾರೆಕ್ಟರ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟು ವಿಭಿನ್ನವಾಗಿದೆ. ಅದ್ ಹೇಗೆ ಅಂತ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾನೇ ನೋಡ್ಬೇಕು. ನಿಜವಾಗ್ಲೂ ಮಜಾ ಅಂತೂ ಮಾಡ್ತೀರಾ, ಅದಂತೂ ಪಕ್ಕ. ನಮ್ ಹೀರೋ ಅರುಣನ್ ಲೈಫಲ್ಲಿ ಒಂದು ಹುಡುಕಾಟ ಇರುತ್ತೆ. ಆ ಹುಡುಕಾಟ ಏನಂದ್ರೆ, ಅವನ ಪ್ರೈಮರಿ ಸ್ಕೂಲಲ್ಲಿ ಆಗಿದ್ದಂತ ಒಂದು ಲವ್. ಕಾರಣಾಂತರಗಳಿಂದ ಅರುಣ್ ಅವ್ರ ಫ್ಯಾಮಿಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಶಿಫ್ಟ್ ಆಗ್ಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಆ ಟೈಮಲ್ಲಿ ಮಿಸ್ ಆಗಿದ್ದಂತ ಬಾಲ್ಯದ ಗೆಳತಿನ ಅರುಣ್ ಮದ್ವೆ ಏಜಿಗೆ ಬಂದ್ಮೇಲೆ ಕೂಡ ಹುಡುಕ್ತಾನೆ ಇರ್ತಾನೆ. ಯಾಕಂದ್ರೆ ಅವಳ ಮೇಲೆ ತುಂಬಾ ಲವ್ ಆಗಿರುತ್ತೆ. ಚಿಕ್ಕ ವಯಸ್ಸಿನ ಪ್ರೀತಿನ ಇನ್ನು ಮರ್ತಿರಲ್ಲ. ಹಾಗೆ ಹುಡುಕಾಡಿ ಅವಳು ಸಿಕ್ಕಿದ್ರೆ ಅವಳಿಗೆ ಪ್ರಪೋಸ್ ಮಾಡಿ ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡು ಅವಳನ್ನೇ ಮದ್ವೆ ಆಗ್ಬಹುದಲ್ಲ ಅಂತ ಒಂದು ಕನ್ಸಿಟ್ಕೊಂಡು ಪ್ರತಿದಿನ ಪ್ರತಿ ಕ್ಷಣ ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕಾಯ್ತಾ ಇರ್ತಾನೆ ಆ ಹೀರೋಯಿನ್ ಕಾವ್ಯ. ಕಾವ್ಯ ಅವಳು ಕೂಡ ಒಂದು ಹಳ್ಳಿ ಕುಟುಂಬದಿಂದ ಬಂದಿರುವಂತ ಹುಡುಗಿ. ಅವ್ರ ಮನೆಯಲ್ಲೂ ಅಮ್ಮ ಅಪ್ಪ ಅಜ್ಜಿ ಮಾವ ಈ ತರ ಸಂಬಂಧಿಕರು, ಹತ್ರ ಸಂಬಂಧಿಕರೆಲ್ಲ ಇರುವಂತ ಒಂದು ಹಳ್ಳಿ ಫ್ಯಾಮಿಲಿ. ಆದ್ರೆ ಅವಳು ಕೂಡ ಅರುಣನ್ ನೆನಪಲ್ಲೇ ಇರ್ತಾಳೆ ಅಂತ
ನಮಗೆ ಸ್ಟಾರ್ಟಿಂಗ್ ಪೋರ್ಟ್ರೇಟ್ ಆಗುತ್ತೆ, ನಾವೆಲ್ಲ ಅನ್ಕೊಳ್ತೀವಿ ಅವಳು ಕೂಡ ಅರುಣ್ ನೆನಪಲ್ಲೇ ಇರ್ತಾಳೆ, ಹಾಗಾಗಿ ಇವ್ ನಿಂಗೆ ನಿದ್ದೆ ಬರ್ತಿರಲ್ಲ ಅಂತ. ಆದ್ರೆ ಅದು ನಿಜನಾ? ಅವಳು ಕೂಡ ಅರುಣ್ನ ಅಷ್ಟೇ ಪ್ರೀತಿಸ್ತಿರ್ತಾಳ, ಅಥವಾ ಅವಳ ಲೈಫಲ್ಲಿ ಏನೇನಾಗಿರುತ್ತೆ, ಯಾಕೆ ಅವಳು ಸಿಕ್ಕೇ ಇರಲ್ಲ ಅರುಣ್ಗೆ ಇಷ್ಟು ವರ್ಷ, ಹಾಗೆ ಅರುಣ್ಗೆ ಅವಳು ಕೊನೆಗೂ ಸಿಗ್ತಾಳ ಸಿಗಲ್ವಾ, ಮೀಟ್ ಮಾಡಿದ್ರು ಅರುಣ್ ಅವಳಿಗೆ ಏನ್ ಹೇಳ್ತಾನೆ, ಬೈ ಎನಿ ಚಾನ್ಸ್ ಅವ್ನ್ ಪ್ರಪೋಸ್ ಮಾಡಿದ್ರು ಇವಳು ಒಪ್ಕೋತಾಳ ಇಲ್ವಾ, ಈ ತರ ಸುಮಾರು ಪ್ರಶ್ನೆಗಳು ನಮ್ಮಲ್ಲಿ ಹುಡ್ತಾ ಹೋಗುತ್ತೆ. ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಸ್ವಲ್ಪ ಈ ತರ ಒಂದು ಆಡಿಯನ್ಸ್ ಆಗಿ ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ನಮಗೂ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇರುತ್ತೆ, ಹೆಂಗ್ ಸಿಗ್ತಾರೆ ಏನಾಗುತ್ತೆ, ನಿಜವಾಗ್ಲೂ ಸಿಗ್ತಾಳ, ಮಿಸ್ ಆಗಿದ್ರೆ ಯಾಕೆ ಮಿಸ್ ಆದ್ಲು, ಅವಳಿಗೇನಾದ್ರು ಬೇರೆ ಲವ್ ಸ್ಟೋರಿ ಇದೆಯಾ, ಈ ತರ ಎಲ್ಲ ಒಂದಷ್ಟು ಟೆನ್ಷನ್ಸ್ ನಮ್ಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಪಾತ್ರದಲ್ಲಿ ಆ ಅರುಣ್ ಜಾಗದಲ್ಲಿ ನಾವು ನಿಂತ್ಕೊಂಡು ಅವನಿಗೆ ನಾವು ಸಿಂಪತಿ ತೋರಿಸ್ತಾ ನಾವು ಒಂಥರ ಇನ್ವಾಲ್ವ್ ಆಗಿ ಹೋಗ್ಬಿಡ್ತೀವಿ ಕತೆ ಒಳಗಡೆ. ಅಷ್ಟು ಚೆನ್ನಾಗಿದೆ, ಬಿಕಾಸ್ ಅರುಣ್ ಕ್ಯಾರೆಕ್ಟರೈಸೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ನಾನು ಹೇಳ್ದಂಗೆ ಸೀನಾ ಧರ್ಮಣ್ಣ ಅವ್ರು ಮಾಡಿರೋದು, ಆ ಕ್ಯಾರೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿದೆ. ಅಂಡ್ ಪ್ರತಿಯೊಬ್ರು ಯಾರ್ಯಾರು ಆಕ್ಟಿಂಗ್ ಮಾಡಿದ್ದಾರೆ, ಈವನ್ ಅರುಣ್ ಅವ್ರ ತಂದೆ ತಾಯಿ ಅಜ್ಜಿ ಪಾತ್ರ ಮಾಡಿರೋರಾಗ್ಲಿ, ಈ ಕಡೆ ಕಾವ್ಯ ಫ್ಯಾಮಿಲಿಲಿ ತಂದೆ ತಾಯಿ ಅಜ್ಜಿ ಪಾತ್ರ ಮಾಡಿರೋರಾಗ್ಲಿ, ಪ್ರತಿಯೊಬ್ರು ಕೂಡ 100% ಕೊಟ್ಟಿದ್ದಾರೆ ಅವ್ರದ್ದು. ಯಾಕೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಅಂದ್ರೆ, ನಮ್ಗೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನಾವು ಥಿಯೇಟರ್ ಅಲ್ಲಿ ಇದೀವಿ ಅಂತ ಅಂತೂ ಫೀಲ್ ಆಗಲ್ಲ, ನಿಜವಾಗ್ಲೂ ಕುತ್ಕೊಂಡು ಯಾವ್ದೋ ಒಂದು ಮನೆಯಲ್ಲಿ ಆಗ್ತಾ ಇರೋ ಘಟನೆನ ನಾವು ಕಣ್ಣಿಂದ ನೋಡ್ತಾ ಇದೀವಿ ಅಂತ ಫೀಲ್ ಆಗುತ್ತೆ. ಅಷ್ಟು ನೈಜತೆಯಿಂದ ಕೂಡಿದೆ, ಅಷ್ಟು ರಿಯಲಿಸ್ಟಿಕ್ ಆಗಿದೆ, ನನ್ಗಂತೂ ಅದೇ ಫೀಲ್ ಆಯ್ತು. ನಾನು ಹೇಳ್ದಂಗೆ ನಂಗೆ ಮೂವಿ ತುಂಬಾನೇ ರಿಯಲಿಸ್ಟಿಕ್ ಆಗಿ ಅನ್ನಿಸ್ತು ಅಂತ ಯಾಕೆ ಅಂದ್ರೆ ತುಂಬಾನೇ ರೀಸನ್ಸ್ ಇದೆ ಅದಕ್ಕೆ. ಒಂದು, ಕಂಪ್ಲೀಟ್ ಆಗಿ ಬಳ್ಳಾರಿಯಲ್ಲೇ ಶೂಟ್ ಆಗಿರೋದ್ರಿಂದ ಬಳ್ಳಾರಿಯಲ್ಲಿರುವ ಒಂದಷ್ಟು ಫೇಮಸ್ ಪ್ಲೇಸ್ಗಳು, ಅಂದ್ರೆ ಅಲ್ಲಿ ರೆಗ್ಯುಲರ್ ಆಗಿ ಜನ ಯಾವ್ಯಾವ ಪ್ಲೇಸ್ ಅಲ್ಲಿ ಜಾಸ್ತಿ ಹೇಗೆ ಬಿಹೇವ್ ಮಾಡ್ತಾರೆ ಅದೆಲ್ಲಾನು ಹಾಗೆ ಸೆರೆ ಹಿಡಿದಿದ್ದಾರೆ. ಒಂದು, ಈಗ ಜನರ ನಂಬಿಕೆಗಳಾಗಿರ್ಬಹುದು ಅಥವಾ ಅವರ ಏನು ಒಂದಷ್ಟು ಹವ್ಯಾಸಗಳಾಗಿರ್ಬೋದು, ಅಭ್ಯಾಸಗಳಾಗಿರ್ಬೋದು, ಅದನ್ನೆಲ್ಲ ನೀಟಾಗಿ ಸೆರೆ ಹಿಡಿದಿದ್ದಾರೆ. ಕೆಲವು ಹುಡುಗರು ಇರ್ತಾರೆ, ದಿನ ಸಂಜೆ ಆದ್ರೆ ಬಾಮಗ ಗೋಬಿ ತಿನ್ಕೊಂಬರೋಣ ಅಂತ ಅವ್ರ ಫ್ರೆಂಡ್ನ ಕರ್ಕೊಂಡು ಹೋಗೋದು, ಅದು ಆಗಿರ್ಬಹುದು. ಅಥವಾ ಜನರ ನಂಬಿಕೆ, ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ವಾರ. ಈಗ ಎಕ್ಸಾಂಪಲ್ ಬಳ್ಳಾರಿನಲ್ಲಾದ್ರೆ ದುರ್ಗಮ್ಮ ದೇವಸ್ಥಾನ, ಅದು ಒಂದು ಫೇಮಸ್ ಪ್ಲೇಸ್. ಹಾಗೆ ಎಲ್ಲಾ ಜನರ ನಂಬಿಕೆ ಇರುವಂತ ಒಂದು ಪ್ಲೇಸ್, ಅದನ್ನು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡೋ ತರ ಬಳಸ್ಕೊಂಡಿದ್ದಾರೆ. ಹಾಗೆ ಬಳ್ಳಾರಿ ಕೋಟೆ ಅಂದ್ರೆ ಬಳ್ಳಾರಿ ಏಕಶಿಲಾ ಬೆಟ್ಟ, ಆ ಬೆಟ್ಟನೂ ಕೂಡ ಇದರಲ್ಲಿ ಒಂದು ಪ್ರಮುಖ ಪಾತ್ರನ ವಹಿಸುತ್ತೆ ಅಂತಾನೆ ಹೇಳ್ಬಹುದು. ಬಳ್ಳಾರಿ ಎಸ್ಟಾಬ್ಲಿಷ್ಮೆಂಟ್, ಅಲ್ಲಿ ಜನಜೀವನ, ಅಲ್ಲಿರೋ ಲೋಕಲ್ ಸರೌಂಡಿಂಗ್ ಹೇಗಿದೆ, ಅಲ್ಲಿರೋ ಜನರ ದಿನನಿತ್ಯದ ಚಟುವಟಿಕೆಗಳು ಹೇಗಿದೆ, ಪ್ರತಿಯೊಂದನ್ನು ತುಂಬಾನೇ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅಂತ ಫೀಲ್ ಆಯ್ತು. ಎಲ್ಲೂ ಇದು ಸಿನಿಮಾ ತೆಗಿಬೇಕಂತ ಅಂದ್ಬಿಟ್ಟು ಯಾರನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಕರ್ಕೊಂಡೋಗಿ ನಿಲ್ಸಿದ್ದಾರೆ ಅನ್ನೋ ತರ ಫೀಲೇ ಇರ್ಲಿಲ್ಲ. ಅಷ್ಟು ಎಲ್ಲೋ ಜನರಲ್ ಆಗಿ ನಾವು ಒಬ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದಾಗ ಸುಮ್ನೆ ಹಂಗೆ ಕ್ಯಾಂಡಿಡ್ ವಿಡಿಯೋ ಮಾಡಿದ್ರೆ ಹೇಗಿರುತ್ತೆ, ಅಷ್ಟು ಚೆನ್ನಾಗಿ ಅಷ್ಟು ರಿಯಲಿಸ್ಟಿಕ್ ಆಗಿ ಫೀಲ್ ಆಯ್ತು. ಇನ್ನು ಇನ್ನೊಂದು ರೀಸನ್ ನನಗೆ ಇದು ಇಷ್ಟ ಆಗೋದಕ್ಕೆ ಕಾರಣ ಏನಂದ್ರೆ, ನೀವು ಜನರಲ್ ಆಗಿ ಪ್ರತಿದಿನದ ಲೈಫಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ಎಷ್ಟೊಂದ್ ಜನ ಹುಡುಗರ್ಗೆ ಲವ್ ಫೇಲ್ಯೂರ್ ಆಗುತ್ತೆ, ಎಷ್ಟೊಂದ್ ಜನ ಹುಡುಗರ್ಗೆ ಒನ್ ಸೈಡ್ ಲವ್ ಇರುತ್ತೆ ಅಥವಾ ಬ್ರೇಕಪ್ ಆಗುತ್ತೆ, ಏನೇನೋ ಆಗ್ತಾ ಇರುತ್ತೆ. ಆದ್ರೆ ಆತರ ಆಗಿದ್ ಎಲ್ಲಾ ಹುಡುಗರು ಹೋಗ್ಬಿಟ್ಟು ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿಯೋದು, ಅವಾಗ ದಮ್ ಹೊಡಿಯೋದು ಇದೆಲ್ಲ ಮಾಡಲ್ಲ. ಎಷ್ಟೊಂದ್ ಜನ ಮನ್ಸಲ್ಲಿ ಅದನ್ನೇ ಇಟ್ಕೊಂಡು ಫೀಲ್ ಮಾಡ್ಕೊಂಡು ಸ್ವಲ್ಪ ಬೇರೆ ಏನಾದ್ರು ಟ್ರೈ ಮಾಡ್ಬೋದಾ, ಬೇರೆ ಹೆಂಗ್ ಮನವೊಲಿಸ್ಬೋದು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಆ ತರ ಒಂದು ವ್ಯಕ್ತಿತ್ವ ಇರುವಂತ ಅರುಣ್, ಇದ್ರಲ್ಲಿ ಯಾವ್ದೇ ಮದ್ಯಪಾನ ಇಲ್ಲ, ಅವನಿಗೆ ಗೊತ್ತಿಲ್ಲ ಹುಡುಗಿ ಸಿಗ್ತಾಳೋ ಇಲ್ವೋ ಅಥವಾ ಏನಾಗುತ್ತೋ ಮುಂದೆ ನನ್ನ ಲೈಫ್ ಅಂತ. ಮನೇಲಿ ಬೇರೆ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದು ಎಸ್ಪೆಷಲಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕು, ಯಾರ್ಯಾರ ಮನೆಯಲ್ಲಿ ಮದ್ವೆಗೆ ಅಂತ ಹೆಣ್ಣು ಅಥವಾ ಗಂಡು ಹುಡುಕ್ತಾ ಇದಾರಲ್ಲ, ಅವರಿಗೆ ಈ ಮೂವಿ ಅಂತೂ ಎದ್ವಾ ತದ್ವಾ ಕನೆಕ್ಟ್ ಆಗತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಷ್ಟು ರಿಯಲಿಸ್ಟಿಕ್ ಆಗಿ ಆ ಹುಡುಗ ನೋಡೋ ಶಾಸ್ತ್ರಗಳು ಅಥವಾ ಫೋಟೋಸ್ ಬರೋದು, ಮನೆಗೆ ಪ್ರೊಫೈಲ್ಸ್ ಬರೋದು, ಇದೆಲ್ಲ ಒಂದು ಪ್ರೋಸೆಸ್ ಇರುತ್ತಲ್ವಾ. ಆ ಟೈಮಲ್ಲಿ ಪೇರೆಂಟ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ನೀವು ರಿಜೆಕ್ಟ್ ಮಾಡಿದ್ರೆ ಅಥವಾ ನೀವು ಅಕ್ಸೆಪ್ಟ್ ಮಾಡಿದ್ರೆ, ಅದೇ ತರ ಸೀನ್ಸ್ ಗಳಿದೆ. ತುಂಬಾನೇ ಕನೆಕ್ಟ್ ಆಗುತ್ತೆ, ಅದಂತೂ ನಿಜ. ಪಕ್ಕಾ ಫಾರ್ ಶ್ಯೂರ್ ಯಾರ್ಯಾರಿಗೆ ಮನೇಲಿ ಮದ್ವೆ ಆಗೋದಕ್ಕೆ ಅಂತ ಹುಡುಗಿ ಅಥವಾ ಹುಡುಗನ ಹುಡುಕ್ತಾ ಇದಾರೋ ಪೇರೆಂಟ್ಸ್ ಹಿಂಸೆ ಕೊಟ್ಟು, ಅಂತವ್ರೆಲ್ಲ ಒಂದ್ಸತಿ ಈ ಸಿನಿಮಾ ನೋಡ್ಲೇಬೇಕು ನೀವು. ನಂಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಅಂಡ್ ಎಲ್ಲಾ ಮೂವಿ ಮೇಕರ್ಸ್ ಕೂಡ ಈ ಒಂದು ಪಾಲಿಸಿನ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನ್ ಭಾವನೆ ಆಯ್ತು. ಅದೇನಪ್ಪಾ ಅಂತ ಅಂದ್ರೆ, ಇದ್ರಲ್ಲಿ ಅರುಣ್ ಅಥವಾ ಬೇರೆ ಕ್ಯಾರೆಕ್ಟರ್ಗಳು ಯಾರೇ ಆಗ್ಲಿ
ಗಾಡಿ ಓಡಿಸ್ತಾ ಇರ್ತಾರೆ ಟೂ ವೀಲರ್ನ ಅಂತ ಅಂದ್ರೆ ಎಕ್ಸಾಂಪಲ್, ಯಾವ್ಯಾವ ಸೀನ್ಸ್ ಅಲ್ಲಿ ಆ ಟೂ ವೀಲರ್ನ ಯೂಸ್ ಮಾಡ್ತಾರೋ ಪ್ರತಿ ಸೀನ್ ಅಲ್ಲಿ ಕೂಡ ಹೆಲ್ಮೆಟ್ ಹಾಕೊಂಡಿದ್ದಾರೆ. ಅಂದ್ರೆ ಅದು ಎಂತ ಸಿಚುವೇಶನ್ಸ್ ತೋರ್ಸ್ಬೇಕಾದ್ರೂ ಅಷ್ಟೇ, ಗಾಡಿ ಎತ್ತಕ್ ಮುಂಚೆ ಹೆಲ್ಮೆಟ್ ಹಾಕೊಂಡ್ರಪ್ಪ ಅಂತ ಆ ಟೆನ್ಷನ್ ಅಲ್ಲೂ ಅಷ್ಟೇ, ಆ ಖುಷಿನಲ್ಲೂ ಅಷ್ಟೇ, ಪ್ರತಿಯೊಂದು ಭಾವನೆಗಳು ಚೇಂಜ್ ಆಗ್ತಾನೆ ಇರುತ್ತೆ ಬೈಕ್ ಮೇಲೂ ಕೂಡ ಓಡಾಡ್ಬೇಕಾದ್ರೆ ಎಲ್ಲ. ಬಟ್ ಎಂಥ ಸಿಚುವೇಶನ್ ಬಂದ್ರು ಆ ಹೆಲ್ಮೆಟ್ ಹಾಕ್ಸೋದು ಮಿಸ್ ಮಾಡಿಲ್ಲ ಡೈರೆಕ್ಟರ್. ಇದಕ್ಕೆ ನಂಗೆ ತುಂಬಾನೇ ಖುಷಿ ಆಯ್ತು. ಬಿಕಾಸ್ ನಾವು ನೋಡ್ತೀವಿ ಜನರಲ್ ಆಗಿ ರಿಯಲ್ ಲೈಫ್ ಅಲ್ಲೇನೆ ಎಷ್ಟೊಂದ್ ಜನ ಹೇರ್ ಸ್ಟೈಲ್ ಹಾಳಾಗತ್ತೆ ಅದು ಇದು ಅಂತ ಹೆಲ್ಮೆಟ್ ಹಾಕಲ್ಲ. ಬಟ್ ತುಂಬಾ ಜನ ಇರ್ತಾರೆ ಹುಡುಗರು ಅಥವಾ ಹುಡುಗಿರು, ಯಾವ್ದು ಹೆಂಗಾದ್ರೂ ಹಾಳಾಗೋಗ್ಲಿ ಜೀವ ಎರಡು ಮುಖ್ಯ ಅಂತ. ನಾನು ಹೇಳ್ದಂಗೆ ಆಗ್ಲೇ ನಮ್ಮ ಅರುಣ್ ಒಂಥರ ಆದರ್ಶ ಇರೋಂತ ಹುಡುಗ, ಆದರ್ಶಗಳಿರೋಂತ ಹುಡುಗ. ಸೊ ಇದನ್ನು ಕೂಡ ಅವನ ಒಂದು ಆದರ್ಶವಾಗಿ ಹಾಗೆ ಸೊಸೈಟಿಗೂ ಕೂಡ ಇದ್ರ ಥ್ರೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಕೂಡ ನಂಗೆ ಖುಷಿ ಆಯ್ತು. ಬಿಕಾಸ್ ಹೆಲ್ಮೆಟ್ ಹಾಕೊಳ್ದಲ್ಲೇ ಗಾಡಿ ಓಡಿಸೋದು ತೋರಿಸ್ಬಿಟ್ಟು ಕೆಳಗಡೆ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸಿ ಅಂತ ಟ್ಯಾಗ್ಲೈನ್ ಹಾಕ್ಬಿಡ್ಬೋದು. ಬಟ್ ಅದನ್ನ ಪ್ರಾಕ್ಟಿಕಲಿ ಮಾಡಿದಾಗ ಅದು ಜನರ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದು ತುಂಬಾನೇ ಮುಖ್ಯ. ಅದನ್ನ ಡೈರೆಕ್ಟರ್ ಇಲ್ಲಿ ತಂದಿರೋ ರೀತಿ ನಂಗೆ ತುಂಬಾನೇ ಖುಷಿ ಆಯ್ತು, ತುಂಬಾನೇ ಇಷ್ಟ ಆಯ್ತು ಕೂಡ. ಇನ್ನೊಂದು ಸಿನಿಮಾದಲ್ಲಿ ಯಾವುದೇ ರೀತಿ ವಲ್ಗ್ಯಾರಿಟಿ ಇಲ್ಲ. ಈಗ ಒಂದ್ ಸಿನಿಮಾ ಅಂದ ತಕ್ಷಣ ಒಂದಷ್ಟು ಫೈಟ್ಸು, ಒಂದಷ್ಟು ಡ್ಯಾನ್ಸು, ಸಾಂಗ್ಸು ಎಲ್ಲ ಇರುತ್ತೆ ಅಂತ ಜನರಲ್ ಆಗಿ ಜನರು ಒಪಿನಿಯನ್ ಇರುತ್ತೆ. ಅದ್ರ ಜೊತೆ ಒಂದ್ ಐಟಮ್ ಸಾಂಗ್ ಇರ್ಬೇಕು ಅನ್ನೋ ತರ. ಆ ತರ ಯಾವುದೇ ರೀತಿ ವಲ್ಗ್ಯಾರಿಟಿ ಆಗ್ಲಿ ಅಥವಾ ಅನ್ನೆಸೆಸರಿ ಎಲಿಮೆಂಟ್ಸ್ ಯಾವ್ದು ಈ ಸಿನಿಮಾದಲ್ಲಿಲ್ಲ. ಸಾಂಗ್ಸ್ ಇರುತ್ತೆ, ಆ ಸಾಂಗ್ಸ್ ಎಲ್ಲ ಹೇಗೆ ಅಂದ್ರೆ ಕಥೆ ಜೊತೆಗೇ ಹೋಗ್ತಾ ಹೋಗುತ್ತೆ. ಅಂಡ್ ಸಾಂಗ್ಸ್ ಹೆಂಗೆ ಅಂದ್ರೆ ಇನ್ನೂ ಹೇಳ್ಬೇಕಂದ್ರೆ ಈ ಕಥೆಗೆ ಎಕ್ಸ್ಟ್ರಾ ಒಂದು ಫೀಲಿಂಗ್ ನ ಆಡ್ ಮಾಡುತ್ತೆ ಹೊರತು, ಎಕ್ಸ್ಟ್ರಾ ಎಸೆನ್ಸ್ ನ ಕೊಡುತ್ತೆ ಹೊರತು, ಎಲ್ಲೂ ಆ ಕಥೆನ ಬಿಟ್ಟು ಈಚೆ ಹೋಗ್ಬಿಟ್ಟು ಕಥೆನೆಲ್ಲ ಹಾಳು ಮಾಡಿ ತುಂಬಾ ಕೆಡಿಸೋ ತರ ಮಾತ್ರ ಎಲ್ಲೂ ಮಾಡಿಲ್ಲ. ಆ ಹಾಡುಗಳು, ಲಿರಿಕ್ಸ್, ಅದ್ರ ಮ್ಯೂಸಿಕ್ ಆಗ್ಲಿ ಪ್ರತಿಯೊಂದು ಕೂಡ ಕಥೆಗೆ ಪೂರಕವಾಗಿ ತುಂಬಾನೇ ಚೆನ್ನಾಗಿ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಎಸೆನ್ಸ್ ನ ಆಡ್ ಮಾಡ್ಕೊಂಡೇ ಹೋಗಿದೆ ದಾರಿ ಉದ್ದಕ್ಕೂ. ಅಂಡ್ ಇನ್ನೊಂದು ನಾನು ಅವಾಗ್ಲೇ ಹೇಳ್ದಂಗೆ ಸ್ಟಾರ್ಟಿಂಗ್ಗೆ ಬಳ್ಳಾರಿ ಕನ್ನಡ ಅಂದ ತಕ್ಷಣ ನಮ್ಮ ಸೌತ್ ಕರ್ನಾಟಕದವ್ರು ಯಾರು ತಲೆಗೆಡ್ಸ್ಕೊಂಡು ಓಕೆ ಅಲ್ಲಿ ಭಾಷೆ ನಮ್ಗೆ ಅರ್ಥ ಆಗಲ್ಲಪ್ಪ, ನೋಡಿದ್ರು ಏನು ಅರ್ಥ ಆಗತ್ತಾ ಅಥವಾ ನಾವ್ ಎಂಜಾಯ್ ಮಾಡ್ತೀವಾ ಅಂತ ಡೌಟ್ ಇದ್ರೆ ಆ ಡೌಟ್ ನ ಇವಾಗ್ಲೇ ತಲೆಯಿಂದ ತೆಗೆದಾಕ್ಬಿಡಿ. ಯಾಕಂದ್ರೆ ಅಲ್ಲಿನ ಬಳ್ಳಾರಿ ಕನ್ನಡ ಇವರೆಲ್ಲ ಮಾತಾಡಿರೋದು ಬಳ್ಳಾರಿ ಎಸೆನ್ಸ್ ನ ಮಿಸ್ಸೇ ಮಾಡಿಲ್ಲ. ಪ್ರತಿಯೊಂದನು ಅಲ್ಲಿ ಲಿಟ್ರಲಿ ಜನ ಹೇಗ್ ಮಾತಾಡ್ತಾರೋ ಜನರಲ್ ಲೈಫ್ ಅಲ್ಲಿ ಹಾಗೆ ಮಾತಾಡಿದ್ದಾರೆ. ಆದ್ರೆ ಇದು ಇಡೀ ಕರ್ನಾಟಕಕ್ಕೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಯಾಕಂದ್ರೆ ವರ್ಡ್ಸ್ ಯಾವ್ದು ಅಷ್ಟೊಂದು ಟ್ವಿಸ್ಟ್ ಆತರ ಏನೂ ಇಲ್ಲ, ತುಂಬಾನೇ ನಾರ್ಮಲ್ ಆಗಿದೆ. ತುಂಬಾನೇ ನೀವು ಕೇಳಿಸ್ಕೊಂಡ್ರೆ ಒಂದಷ್ಟೊತ್ತು ಅಷ್ಟೇ ನಿಮ್ಗೆ ಉತ್ತರ ಕರ್ನಾಟಕ ಅಂತ ಫೀಲ್ ಆಗೋದು. ಆ ಸಿನಿಮಾ ನೋಡ್ಕೊಂಡು ಹೋದಂಗೆ ಅದು ತನ್ನನ್ ತಾನೇ ನೋಡ್ಸ್ಕೊಳ್ತಾ ಹೋಗುತ್ತೆ. ಹಾಗೆ ಭಾಷೆನೂ ಕೂಡ ಅಷ್ಟೇ ನಿಮ್ಗೆ ಏನೋ ವಿಭಿನ್ನವಾಗಿ ಕೇಳಿಸಿದ್ಯಲ್ಲ ಅಂತ ನಿಜವಾಗ್ಲೂ ಫೀಲ್ ಆಗಲ್ಲ. ಅದು ತನ್ನೊಳಗೆ ಕನೆಕ್ಟ್ ಆಗ್ತಾ ಹೋಗ್ಬಿಡುತ್ತೆ. ನೀವೇ ಅಲ್ಲಿದ್ ಯಾವ್ದೋ ಒಂದ್ ಪಾತ್ರ ಆಗಿ ನಿಂತ್ಕೊಂಡು ಸಿನಿಮಾನ ನೋಡ್ತಾ ಇರ್ತೀರಾ. ಯಾಕಂದ್ರೆ ಆ ಫ್ರೇಮ್ಸ್ ಎಲ್ಲ ಅಷ್ಟು ಚೆನ್ನಾಗಿ, ಅಷ್ಟು ಪರ್ಸ್ಪೆಕ್ಟಿವ್ ಫುಲ್ ಆಗಿ ಇಟ್ಟಿದ್ದಾರೆ ನೀಟಾಗಿ. ಒಂದು ನಮ್ದೇ ಪರ್ಸ್ಪೆಕ್ಟಿವ್ ಅಲ್ಲಿ ನಡೀತಾ ಹೋಗುತ್ತೆ. ಹಾಗಾಗಿ ನಿಜವಾಗ್ಲೂ ಸಿನಿಮಾ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೂ ಕೂಡ ಒಂದ್ಸರಿ ಹೋಗಿ ನೋಡ್ಕೊಂಬಂದು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಮರಿಬೇಡಿ. ಅಂಡ್ ಇವಾಗ ಹಿಂಗೆ ಹೇಳ್ತಾ ಹೋದ್ರೆ ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಇಡೀ ಸಿನಿಮಾ ಕಥೆನ ಬಿಟ್ಕೊಡೋ ರೇಂಜ್ ಅಲ್ಲಿ ಕಾಣಿಸ್ತಾ ಇದ್ದೀನಿ, ನನಗೆ ಅನ್ನಿಸ್ತಾ ಇದೆ. ಸೊ ಬೇಡ, ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ನೀವು ದಯವಿಟ್ಟು ಸಿನಿಮಾ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ. ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಅಲ್ಲಿ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ನೀವು ಯಾವುದೇ ರೀತಿ ಜಿಗಿ ಅನ್ನೋ ತರ ಎಲ್ಲ ಸಿನಿಮಾನ ಇಷ್ಟಪಡಲ್ಲ. ಒಂದು ನಾರ್ಮಲ್ ಸ್ಟೋರಿ ಬೇಕು, ಒಂದು ನಾಟಿ ಸ್ಟೈಲ್ ಬೇಕು, ಅಥವಾ ನಮ್ಮ ಇಂಡಿ ಮೂವಿ ಅಂತ ಅಂತೀವಲ್ಲ ಆ ತರ ಏನಾದ್ರು ಒಂದು ಜಾನರ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಇಟ್ಸ್ ಮೇಡ್ ಫಾರ್ ಯು. ನಿಜವಾಗ್ಲೂ ನೀವು ಹೋಗಿ ನಿಮ್ ಫ್ರೆಂಡ್ಸ್ ಕರ್ಕೊಂಡು ಹೋಗಿ. ಹಾಗೆ ನೀವು ಅರುಣ್ ಕ್ಯಾರೆಕ್ಟರ್ ಆಗಿದ್ರೆ ನಿಮ್ಮ ಸೀನನ್ ಕರ್ಕೊಂಡು ಹೋಗಿ. ನಿಮ್ ಲೈಫ್ ಅಲ್ಲಿರೋ ಒಬ್ಬ ಸೀನನ್ನ ನೀವು ಸೀನ ಆಗಿದ್ರೆ ನಿಮ್ ಲೈಫ್ ಅಲ್ಲಿ ಇರೋಂತ ಒಂದು ಅಮರ ಪ್ರೇಮಿ ಯಾರಿರ್ತಾನೆ ಅವನನ್ನು ನಿಮ್ ಜೊತೆ ಕರ್ಕೊಂಡೋಗಿ ಆ ಸಿನಿಮಾ ತೋರಿಸಿ ಅವನಿಗೊಂದ್ ಸ್ವಲ್ಪ ಬುದ್ಧಿ ಹೇಳ್ಕೊಂಡು ಕರ್ಕೊಂಡ್ ಬನ್ನಿ ವಾಪಸ್. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.